ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಬನ್ನಿ ಫ್ರೆಂಡ್ಸ್, ಇವತ್ತು ಹಳ್ಳಿಗಳ ಕಡೆ ಹೇರಳವಾಗಿ ಸಿಗುವಂಥ ಬಾರೆಹಣ್ಣು ಅಥವಾ ಬೋರೆಹಣ್ಣು ಅಥವಾ ಎಲಚಿ ಹಣ್ಣು ಅಂತ ಕರೀತಾರೆ ಇದನ್ನು. ಈ ಹಣ್ಣಿನ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಇದು ಬಡವರ ಸೇಬು ಅಂತಲೇ ಖ್ಯಾತಿಯಾಗಿರುವ ಹಣ್ಣು. ಈ ಬಾಳೆಹಣ್ಣಿನಲ್ಲಿ ಅಡಗಿದೆ ಅಪಾರವಾದ ಆರೋಗ್ಯದ ಗುಟ್ಟು. ಅದೇನೆಂದರೆ ಇದರಲ್ಲಿ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ಕ್ಯಾಲ್ಸಿಯಂ, ಫಾಸ್ಫರಸ್, ಮೆಗ್ನೀಷಿಯಂ ಹೇರಳವಾಗಿರುತ್ತೆ. ಈ ಹಣ್ಣಿನಲ್ಲಿ ನಮ್ಮ ದೇಹಕ್ಕೆ ಬೇಕಾದ ನೀರಿನಾಂಶ ಮತ್ತು ನಾರಿನಾಂಶ ಹೇರಳವಾಗಿದ್ದು, ಇದು ದೇಹಕ್ಕೆ ಶಕ್ತಿಯನ್ನು ಒದಗಿಸುವುದಕ್ಕೆ ನಮಗೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ನಾವಂತೂ ಚಿಕ್ಕ ವಯಸ್ಸಿನಲ್ಲಿ ತುಂಬ ಈ ಹಣ್ಣನ್ನು ತಿಂದಿದ್ದೀವಿ. ಇವಾಗಲೂ ಅಷ್ಟೇ ನಮಗೆ ಈ ಹಣ್ಣು ಅಂದರೆ ತುಂಬ ಇಷ್ಟ. ನನಗೆ ತುಂಬ ಹಳ್ಳಿ ಕಡೆ ಆಗಲಿ ಇಲ್ಲಿ ದುಡ್ಡಿಗಾದರೂ ತೊಗೊಂಡು ಈ ಹಣ್ಣನ್ನು ನಾವು ತಿಂತೀವಿ. ಏಕೆಂದರೆ ಈ ಹಣ್ಣಿನಲ್ಲಿ ತುಂಬ ರುಚಿ ಇರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಈ ಹಣ್ಣು ಅಂತಲೇ ಹೇಳ್ಬೋದು. ಹಾಗಾದರೆ ಈ ಹಣ್ಣನ್ನು ನಾವು ಯಾವ ರೀತಿ ಬಳಸ್ಕೊಂಡು ನಮ್ಮ ಆರೋಗ್ಯನ ವೃದ್ಧಿ ಮಾಡ್ಕೊಳ್ಳೋದು ಅಂತ ನೋಡೋಣವಾ ಫ್ರೆಂಡ್ಸ್. ಮೊದಲು ಈ ಹಣ್ಣನ್ನು ನಾವು ಜ್ವರಕ್ಕೆ ಮದ್ದಾಗಿ ಸಹ ಬಳಸ್ಬೋದು. ಜ್ವರ ಇದ್ದಾಗ ಬಾರೆಹಣ್ಣಿನ ಮರದ ಬೇರಿನ ಪುಡಿಯನ್ನು ಜೇನುತುಪ್ಪ ಅಥವಾ ಹಾಲಿನೊಂದಿಗೆ ಸೇವಿಸಿದರೆ ಜ್ವರ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ಈ ವಾಂತಿ ಇದ್ದಾಗ ಸಹ ಈ ಬಾರೆಹಣ್ಣು ಮತ್ತು ಕಾಳು ಮೆಣಸನ್ನು ಸೇರಿಸಿ ಕಷಾಯ ಮಾಡಿ ಕುಡಿದರೆ ಈ ವಾಂತಿ ನಿವಾರಣೆ ಆಗುತ್ತೆ. ಹೃದಯದ ಸಮಸ್ಯೆಗೂ ಕೂಡ ತುಂಬ ಒಳ್ಳೆಯದು ಈ ಹಣ್ಣು. ತಲೆನೋವಿಗೂ ಸಹ ಈ ಹಣ್ಣು ಪರಿಹಾರ ಕೊಡುತ್ತೆ. ಈ ಹಣ್ಣನ್ನು ಅರೆದು ತಲೆಗೆ ಹಚ್ಚೋದ್ರಿಂದ ತಲೆನೋವು ನಿವಾರಣೆ ಆಗುತ್ತೆ. ಬಾಯಿ ಹುಣ್ಣಿಗೂ ಸಹ ಈ ಹಣ್ಣು ತುಂಬ ಒಳ್ಳೆಯದು. ನೆಗಡಿ ಕೆಮ್ಮಿಗೂ ಸಹ ನಿವಾರಣೆ. ನೆಗಡಿ ಕೆಮ್ಮು ಇದ್ದಾಗ ಈ ಹಣ್ಣಿನ ರಸಕ್ಕೆ ಸ್ವಲ್ಪ ಕಾಳು ಮೆಣಸು ಉಪ್ಪು ಸೇರಿಸಿ ಕುಡಿಯೋದ್ರಿಂದ ನೆಗಡಿ ಕೆಮ್ಮು ಅತಿ ಬೇಗನೆ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು ಈ ಹಣ್ಣು ತಿನ್ನೋದು. ಬಾರೆಹಣ್ಣನ್ನು ಚರ್ಮಕ್ಕೆ ಹೊಳಪು ಬರುತ್ತೆ ಮತ್ತು ಮಡವೆಗಳು ಸಹ ಇಲ್ಲದಂತೆ ಕಾಪಾಡುತ್ತೆ ಈ ಹಣ್ಣಿನ ಸೇವನೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದರಲ್ಲಿ ನಾರಿನಾಂಶ ಹೆಚ್ಚಿರೋದ್ರಿಂದ ನಮ್ಮ ಜೀರ್ಣಶಕ್ತಿ ಸುಗಮವಾಗುತ್ತೆ, ಜೀರ್ಣಶಕ್ತಿ ಹೆಚ್ಚಾಗುತ್ತೆ ಮತ್ತು ಮಲಬದ್ಧತೆ ಕೂಡ ಕಡಿಮೆ ಆಗುತ್ತೆ, ಮಲಬದ್ಧತೆ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ ಫ್ರೆಂಡ್ಸ್, ಈ ಹಣ್ಣಿನಲ್ಲಿ ಕ್ಯಾನ್ಸರ್ ಕಣಗಳನ್ನು ನಾಶ ಮಾಡುವ ಗುಣ ಇರುತ್ತೆ. ಸೊ ಇದು ಕ್ಯಾನ್ಸರ್ನಲ್ಲೂ ಸಹ ನಮಗೆ ತುಂಬ ಒಳ್ಳೆಯ ಸಹಾಯ ಮಾಡುತ್ತೆ. ಇದು ತೂಕ ಇಳಿಸೋಕ್ಕೂ ವೆಯ್ಟ್ ಲಾಸ್ ಆಗೋದಕ್ಕೂ ಸಹ ಈ ಹಣ್ಣಿನ ಸೇವನೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಮಾನಸಿಕ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ನಮ್ಮ ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವುದಕ್ಕೆ ಮತ್ತು ಮೆಮೊರಿ ಪವರ್ ಇಂಪ್ರೂವ್ ಮಾಡೋದಕ್ಕೆ ಈ ಹಣ್ಣಿನ ಸೇವನೆ ತುಂಬ ಒಳ್ಳೆಯದು. ಅಷ್ಟೇ ಅಲ್ಲ ಫ್ರೆಂಡ್ಸ್, ಇದು BP-ಯನ್ನು ಕಡಿಮೆ ಮಾಡೋದಕ್ಕೂ ಸಹ ನಮಗೆ ಸಹಾಯ ಮಾಡುತ್ತೆ. ಬ್ಲಡ್ ಪ್ರೆಷರ್ ಯಾರಿಗಿದೆ ಅವರು ಈ ಹಣ್ಣನ್ನು ತಿನ್ನೋದ್ರಿಂದ ನಮಗೆ BP ತೊಂದರೆಯಿಂದ ನಿವಾರಣೆ ಆಗಿ ಮತ್ತು ಕಡಿಮೆ ಆಗೋದಕ್ಕೂ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದು ಹಳ್ಳಿನಲ್ಲಿ ಜಾಸ್ತಿ ಸಿಗುತ್ತೆ. ಸೀಸನ್ ಸ್ಟಾರ್ಟ್ ಆಗಿದೆ ಈಗಾಗಲೇ. ಸೊ ಹಳ್ಳಿಗಳಿಗೆ ಹೋದಾಗ ಈ ಹಣ್ಣುಗಳನ್ನು ಸಂಗ್ರಹ ಮಾಡಿಕೊಂಡು ಆ ಹಣ್ಣುಗಳನ್ನು ಒಣಗಿಸಿ ಸೇವಿಸೋದ್ರಿಂದ ಕೂಡ ನಮಗೆ ಆರೋಗ್ಯದಲ್ಲಿ ಸಿಕ್ಕಾಪಟ್ಟೆ ಪರಿಹಾರ ಇದೆ, ಒಳ್ಳೆಯದಾಗುತ್ತೆ. ಈಗಲೇ ಹೋಗಿ ಹಳ್ಳಿಗಳ ಕಡೆ ಹಣ್ಣನ್ನು ಸಂಗ್ರಹಿಸಿ ಅಂತ ಹೇಳ್ತಾ, ಈಗಾಗಲೇ ನಾನು ಹಳ್ಳಿಗಳಲ್ಲಿ ಸಿಗುವಂಥ ಫ್ರೂಟ್ಸ್ ಬಗ್ಗೆ ಆಗಲಿ ತರಕಾರಿ ಬಗ್ಗೆ ಆಗಲಿ ಹೇಳಿದ್ದೀನಿ. ಹಳ್ಳಿಗಳಲ್ಲಿ ಯಾಕೆಂದರೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದಿಲ್ಲ, ನೈಸರ್ಗಿಕವಾದ ಗೊಬ್ಬರಗಳನ್ನು ಬೆಳೆಸಿ ತರಕಾರಿಗಳನ್ನ ಬೆಳೀತಾರೆ. ಸೊ ದಟ್ ಹಳ್ಳಿಗಳಲ್ಲಿ ಸಿಗುವ ಹಣ್ಣಾಗಲಿ ತರಕಾರಿ ಆಗಲಿ ನಾವು ತೆಗೆದುಕೊಂಡು ತಿನ್ನೋದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೊಂದು ಬಾರೆಹಣ್ಣು ಅಥವಾ ಎಲಚಿ ಹಣ್ಣು ಎಷ್ಟು ಸಿಂಪಲ್ಲಾಗಿದೆ ನೋಡೋಕ್ಕೆ, ಆದರೆ ಇದರೊಳಗಿದೆ ಅಡಗಿದೆ ಇಷ್ಟೊಂದು ಆರೋಗ್ಯದ ಗುಟ್ಟು. ಇವಾಗಲೇ ನೀವು ತಿನ್ನಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ಇಂದಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ನನ್ನ ವಿಡಿಯೋಗಳನ್ನ ಫಾಲೋ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆರೋಗ್ಯದ ವಿಡಿಯೋಗಳನ್ನ ಹೆಲ್ತ್ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.